having worked with institutions such as the World Bank, Citibank, and the International Private Equity firm 3IPC across multiple continents. Mr. Bagla earlier served as the Managing Director and CEO of Invest India, India's national investment promotion agency, which under his leadership became the world's most awarded investment promotion agency. He has been a member of several high-level government committees. ನಾನು ಯೂನಿವರ್ಸಿಟಿ ಆಗಬೇಕು ಅಂತ ಹೇಳಬೇಕಿತ್ತು, ಈಗ ಹೇಳ್ತಾ ಇದ್ದೀನಿ. ಅದು ಯಾವುದಂತ ಹೇಳಿಬಿಟ್ಟು ಹೇಳ್ತಾರೆ, ಒಂದು ಆಯಿತು ಡೀಮ್ಡ್ ಯೂನಿವರ್ಸಿಟಿ ಅಂತ ಆಗ್ತದೆ. ಈಗ ಲೇಟೆಸ್ಟ್ ರೂಲ್ ಪ್ರಕಾರ ಡಿಸ್ಟಿಂಕ್ಟ್ ಡೀಮ್ಡ್ ಯೂನಿವರ್ಸಿಟಿ ಅಂತ ಆಗ್ತದೆ. ಅದು ಸೆಕ್ಷನ್ 3 ಸೆಕ್ಷನ್ BC ಆ್ಯಕ್ಟ್ ಆಫ್ 96 ಈ ಇನ್ಸ್ಟಿಟ್ಯೂಷನ್ ಹಿಂದೆ ಹೋಗಬೇಕಾದ್ರೆ ಅವರು ಎರಡು ಮಾಡಿ ಒಂದು ಡಿಸ್ಟಿಂಕ್ಟ್ ಡೀಮ್ಡ್ ಯೂನಿವರ್ಸಿಟಿ ಅಂತ ಅಪ್ಲೈ ಮಾಡೋಕ್ಕೆ ಅವಕಾಶ ಇದೆ, ಅಥವಾ ಸ್ಟೇಟ್ ಪ್ರೈವೇಟ್ ಯೂನಿವರ್ಸಿಟಿ. ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಡಿಸ್ಟ್ರಿಕ್ಟ್ ಡೀಮ್ಡ್ ಆಗಿಬಿಟ್ರೆ ಅವೆಲ್ಲ ಸೀಟು ಅವ್ರದ್ದೇ, ಸ್ಟೇಟ್ಗೆ ಕೊಡಲಿಕ್ಕೆ ಅಗತ್ಯ ಇದೆ. ಪ್ರೈವೇಟ್ ಯೂನಿವರ್ಸಿಟಿ ಆದರೆ ನಾವು 40% ಸೀಟ್ ಎಲ್ಲ ಕೋರ್ಸ್ನಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಮಾಡ್ತೀವಿ. ಸೊ ಈ ಇನ್ಸ್ಟಿಟ್ಯೂಷನ್ ಇವತ್ತು ಭಾಳ ನಮಗೆ ಭಾಳ ಸಂತೋಷ ಆಗಿದೆ. ಯಾಕಂತ ಹೇಳಿದ್ರೆ ಕಮ್ಯುನಿಟಿ ಇನೋವೇಷನ್ ಅಂತ ಹೇಳೋದು ನಾನು ಎಲ್ಲೂ ಕೇಳಿ ಎಲ್ಲ ಫಸ್ಟ್ ಟೈಮ್ ಇಲ್ಲ ಆಗ್ತಿದೆ. ಅದು ಕಾಲೇಜ್ನಲ್ಲಿ ಅಂತ ಹೇಳ್ಬಿಟ್ರೆ ಇದೆಲ್ಲ ಅಶ್ವಥ್ ನಾರಾಯಣ ಅವರು ಮತ್ತು ಇವತ್ತೆಲ್ಲ ಮಾಡ್ತಾಯಿದ್ದೀವಿ. ಆಮೇಲೆ ಭಾಳ ಈ ಕಾಲೇಜ್ ಮುಂದೆ ಬಂದು ಹೆಸರುವಾಸಿ ಆಗಿ ಒಂದಿನ ಇದು ಯೂನಿವರ್ಸಿಟಿ ನಾನು ಇರ್ತೇನೆ ಇಲ್ವೋ ನನಗೆ 82 ಆಗಿಬಿಟ್ಟಿದೆ. ಆದರೂ ಇದು ಯೂನಿವರ್ಸಿಟಿ ಆಗಲಿ ಮುಂದೆ ಹೋಗಲಿ ಅಂದ್ಬಿಟ್ಟು ದೇವರನ್ನ ಪ್ರಾರ್ಥಿಸ್ತೇನೆ. ನಿಮಗೆಲ್ಲ ನಮಸ್ಕಾರ. ಅಟಲ್ ಕಮ್ಯುನಿಟಿ ಇನ್ನೋವೇಷನ್ ಸೆಂಟರ್ ಪದ್ಮಶ್ರೀ ಒಂದು ಸಂಸ್ಥೆಯ ಜೊತೆಯಲ್ಲಿ ಇದು ಸ್ಥಾಪನೆ ಆಗ್ತಿರೋಂಥದ್ದು. ಭಾಳ ಮುಖ್ಯವಾಗಿ ನಮ್ಮ ಗ್ರಾಮೀಣ ಭಾಗದ ಪ್ರತಿಭಾವಂತರು, ರೈತರು, ವಿವಿಧ ಕ್ಷೇತ್ರದ ಏನೊಂದು ನಾಗರಿಕರಿಗೆ ತಮ್ಮ ವಸ್ತುಗಳ ಮೌಲ್ಯವರ್ಧನೆಯನ್ನು ಮಾಡಬೇಕು, ವ್ಯಾಲ್ಯೂ ಎಡಿಷನ್ ತರಬೇಕು. ಹಾಲ್ನಲ್ಲಾಗಿರಲಿ, ಕೌಶಲ್ಯತೆಯಲ್ಲಾಗಿರಲಿ, ಅಥವಾ ಸಿರಿಕಲ್ಚರ್ನಲ್ಲಿ ರೇಷ್ಮೆನಲ್ಲಾಗಿರಲಿ, ಅಥವಾ ಕೃಷಿಯಲ್ಲಾಗಿರಲಿ, ಅಥವಾ ತೋಟಗಾರಿಕೆಯಲ್ಲಾಗಿರಲಿ, ಇದು ಯಾವುದೇ ಕ್ಷೇತ್ರದಲ್ಲಾಗಲಿ ಮೌಲ್ಯವರ್ಧನೆಯನ್ನು ತಂದು ಅದಕ್ಕೆ ಗುಣಮಟ್ಟ ಮತ್ತು ಮೌಲ್ಯವನ್ನು ಹೆಚ್ಚಿಸಲಿಕ್ಕೆ ಬೇಕಾಗಿರುವಂಥ ಒಂದು ವ್ಯವಸ್ಥೆ ಕೊಡಬೇಕಿತ್ತು. ಹಾಗಾಗಿ ಭಾರತ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ವಿಕಸಿತ್ ಭಾರತ್, ಈ ವಿಕಸಿತ್ ಭಾರತವನ್ನು 2047 ಒಳಗೆ ನಮ್ಮೆಲ್ಲ ಗ್ರಾಮೀಣ ಭಾಗದ ಜನರಿಗೆ ಈ ಸಂಸ್ಥೆಯಲ್ಲಿ ಇವತ್ತು ಗ್ರಾಮೀಣ ಭಾಗದ ನಾಗರಿಕರು ಯಾರ್ಯಾರು ಮೌಲ್ಯವರ್ಧನೆಯನ್ನು ಮಾಡಬೇಕು ಅಂತಿದ್ದಾರೆ ಅವ್ರಿಗೊಂದು ವ್ಯವಸ್ಥೆ ಕೊಡಬೇಕು. ಆ ವ್ಯವಸ್ಥೆಯನ್ನು ಕೊಡಲಿಕ್ಕೋಸ್ಕರ ಸ್ಥಾಪನೆ ಮಾಡಿರುವಂಥದ್ದಿದೆ. ಹಾಗಾಗಿ ಇವತ್ತು ಸುತ್ತಮುತ್ತಲಿನ ಈ ಸಂಸ್ಥೆ ಸುತ್ತಮುತ್ತಲಿನ ಜಿಲ್ಲೆಯ ಎಲ್ಲ ರೈತರಿಗೆ, ನಾಗರಿಕರಿಗೆ, ಗ್ರಾಸ್ ರೂಟ್ ಲೆವೆಲ್ ಇನ್ನೋವೇಟರ್ಸ್ ಅಂತ ಏನು ಹೇಳ್ತಾರೆ, ಬೇರೆ ಮಟ್ಟದಲ್ಲಿ ಅವರಿಗೆ ಪೂರಕವಾಗಿ ವ್ಯವಸ್ಥೆ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಪ್ರಾರಂಭ ಆಗಿದೆ. ಇದು ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಾಗಿರುವಂಥ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಉದ್ಘಾಟನೆ ಮಾಡಿದರೆ ಅವರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮುಂದೆ ಸಾಗಿದೆ. ಹಾಗಾಗಿ ಈ ಮುಂದಿನ ದಿನದಲ್ಲಿ ಈ ಸಂಸ್ಥೆ ಇನ್ನೂ ಹೆಮ್ಮರವಾಗಿ ಒಂದು ಜನಪರವಾಗಿ ಸಾಮಾನ್ಯ ಮನುಷ್ಯನಿಗೆ ತನ್ನ ಕನಸು, ಒಬ್ಬ ವಿದ್ಯಾರ್ಥಿ ತನ್ನ ಕನಸನ್ನು, ಒಬ್ಬ ರೈತ ತನ್ನ ಕನಸನ್ನು ನನಸು ಮಾಡಿಕೊಳ್ಳಲಿಕ್ಕೆ ಪೂರಕವಾಗಿರುವಂಥ ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾರೆ. ನಮಸ್ತೆ ಸತೀಶ್, ನಾನು ಪದ್ಮಶ್ರೀ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು. ಈ ದಿನ ನಮ್ಮ ಪದ್ಮಶ್ರೀ ಶಿಕ್ಷಣ ಸಂಸ್ಥೆಯ ಒಂದು ವ್ಯಾಪ್ತಿಯೊಳಗೆ ಅಟಲ್ ಕಮ್ಯುನಿಟಿ ಇನ್ನೋವೇಷನ್ ಸೆಂಟರ್ ಪಿಮ್ಸ್ ಫೋರಮ್ ಅನ್ನೋ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದೀವಿ. ಇದು ಮುಖ್ಯವಾಗಿ ಪ್ರಧಾನಮಂತ್ರಿಗಳಾದ ನಮ್ಮ ಅಟಲ್ ಬಿಹಾರಿ ವಾಜಪೇಯಿಯವರ ಹೆಸರಿನಲ್ಲಿ ನರೇಂದ್ರ ಮೋದಿಯವರು ನಡೆಸಿರುವಂಥ ಒಂದು ಕಾರ್ಯಕ್ರಮ. ಇದನ್ನು ಈ ಒಂದು ಅಟಲ್ ಕಾರ್ಯಕ್ರಮ ಇನ್ಕ್ಯುಬೇಷನ್ ಸೆಂಟರ್ನ ಪ್ರಧಾನಮಂತ್ರಿಗಳ ಕಚೇರಿಯಿಂದ ನೇರವಾಗಿ ಆಗು ಹೋಗುಗಳನ್ನು ನೋಡುವಂಥ ಒಂದು ವಿಶೇಷ ವ್ಯವಸ್ಥೆ ಮಾಡಿದ್ದಾರೆ. ಏಕೆಂದರೆ ನಮ್ಮ ಪ್ರಧಾನಮಂತ್ರಿಗಳಿಗೆ ಉದ್ಯೋಗ ಸೃಷ್ಟಿಗಿಂತಲೂ ಉದ್ಯೋಗದಾತರನ್ನೇ ಹೆಚ್ಚು ಈ ಸಮಾಜಕ್ಕೆ ಕೊಡಬೇಕು ಅನ್ನೋ ಮುಖ್ಯ ಉದ್ದೇಶ ಇಟ್ಕೊಂಡು ಈ ಒಂದು ಅಟಲ್ ಕಮ್ಯುನಿಟಿ, ನಮ್ಮ ಪದ್ಮಶ್ರೀಲಾಗಿರುವಂಥ ಕಮ್ಯುನಿಟಿ ಸೆಂಟರ್ ಅಂದರೆ ಬಹುಶಃ ಭಾಳಷ್ಟು ಏನು ಅಟಲ್ ಸೆಂಟರ್ಗಳಾಗಿದೆ ಏನು,
ಆದರೆ ಕಮ್ಯುನಿಟಿ ಸೆಂಟರ್ ಅನ್ನೋದು ರಾಜ್ಯದಲ್ಲಿ ಮೊದಲ ಬಾರಿಗೆ ನಮ್ಮ ಪದ್ಮಶ್ರೀ ಸಂಸ್ಥೆಗೆ ಇದನ್ನು ಆಗಿ ಬಂದಿರುವಂಥದ್ದು. ಈ ಕಮ್ಯುನಿಟಿ ಸೆಂಟರ್ ಅಂತ ಹೇಳಿದ್ರೆ ಇಲ್ಲಿ ರೈತಾಪಿ ವರ್ಗ, ವಿದ್ಯಾರ್ಥಿಗಳು ಹಾಗೂ ಇನ್ನಿತರ ಯಾರೇ ಅದನ್ನು ಆ ಮೂಲಭೂತವಾಗಿ ಇರುವಂಥ ಗ್ರಾಸ್ ರೂಟ್ ಲೆವೆಲಲ್ಲಿ ಏನು ಇನ್ಕ್ಯುಬೇಷನ್ ಅಥವಾ ಆವಿಷ್ಕಾರಗಳನ್ನು ಮಾಡಲಿಕ್ಕೆ ಎಂಟ್ರಪ್ರನರ್ಷನ್ನ ಬೆಳೆಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾವಿಲ್ಲಿ ಮಾಡಿಕೊಡ್ತೀವಿ. ಆ ಜನಗಳು ವಿಶೇಷವಾಗಿ ನಾವು ನಮ್ಮ ಸಂಸ್ಥೆ ಒಳಗೆ ಏನು ಅಂತ ಹೇಳಿದ್ರೆ, ಒಂದು ಸಿರಿಕಲ್ಚರ್, ಒಂದು ರೇಷ್ಮೆಗಾರಿಕೆ, ಇನ್ನೊಂದು ರೈತರು ಮತ್ತು ತೋಟಗಾರಿಕೆ ಹಾಗೂ ಮಿಲ್ಲೆಟ್ಸು, ಇದಕ್ಕೆ ಮೌಲ್ಯವರ್ಧನೆಯನ್ನು ಮಾಡುವಂಥದ್ದು. ಹಾಗೆ ಮೌಲ್ಯವರ್ಧನೆ ಜೊತೆಗೆ ಅವರಿಗೆ ಒಂದು ಲೀಡರ್ಶಿಪ್, ಅದನ್ನು ಮಾರ್ಕೆಟಿಂಗ್ ಕೂಡ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ಅದನ್ನು ಅವರಿಗೆ ಹೆಚ್ಚು ಅನುಕೂಲತೆಗಳ ಮುಖಾಂತರ ಅವರು ದೊಡ್ಡದಾಗಿ ಬೆಳೆಯೋಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಈ ಸಂಸ್ಥೆ ಇಲ್ಲಿ ಮಾಡಿಕೊಡ್ತಿದೆ. ಹಾಗಾಗಿ ಈ ಒಂದು ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ನಿರ್ಮಲಾನಂದ ಸ್ವಾಮಿಗಳು ಹಾಗೂ ಭಾಳಷ್ಟು ಜನ ವೈಸ್ ಚಾನ್ಸಲರ್ಸು, ಹಾಲಿ ವೈಸ್ ಚಾನ್ಸಲರ್ ಆದಂಥ ಡಾಕ್ಟರ್ ಭಗವಾನ್, ಡಾಕ್ಟರ್ ಜಯಕರ ಶೆಟ್ಟಿ, ಮಾಜಿ ಕುಲಪತಿಗಳಾಗಿದ್ದಂಥ ಚಂದ್ರಶೇಖರ್ ಶೆಟ್ಟಿ ಬಂದು ತಮ್ಮ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಆಶೀರ್ವಾದ ಮಾಡಿದ್ದಾರೆ. ಅವರೆಲ್ಲರ ಒಂದು ಆಶೀರ್ವಾದ ಹಾಗೂ ನಮ್ಮ ಸಂಸ್ಥೆಯಲ್ಲೆಲ್ಲ ಉಪಾಧ್ಯಾಯರು ಮತ್ತು ಇಲ್ಲಿನ ಎಲ್ಲ ಸಂಸ್ಥೆಗಳ ಒಂದು ಕನಸನ್ನು ಇದನ್ನು ಈಡೇರಿದೆ. ಧನ್ಯವಾದ. ಥ್ಯಾಂಕ್ ಯು.